ಇದಕ್ಕೆ ಹೋಗೋಕ್ಕೆ ಮೊದಲು ಎರಡು ಮಾತನ್ನು ಹೋಗಿಸ್ಕೊಂಡ್ಬಿಡೋಣ. ಹಾಗಿದ್ರೆ ಮುಂದಕ್ಕೆ ಏನೀಗ ಅಮೆರಿಕ ಇದು ಪರಿಸ್ಥಿತಿ ತಿಳಿಯಾಗುತ್ತೆ, ವ್ಯಾಪಾರ ವ್ಯವಹಾರ ಪ್ರಾರಂಭ ಆಗುತ್ತೆ, ಒಂದಿಷ್ಟು ಇರುಸುಮುರುಸುಗಳು ಏರುಪೇರುಗಳು ಇರಬಹುದು. ಪ್ರಜಾಪ್ರಭುತ್ವ ದೇಶ ಅಂದಾಗ ಗಲಾಟೆ ಇಲ್ಲದೆ ಯಾವುದೂ ಆಗಲ್ಲ. ಚೈನಾ ಅಥವಾ ಡಿಕ್ಟೇಟರ್ಗಳ ದೇಶ ಅಲ್ಲ ಇವುಗಳು ಯಾವುವೇ, ಹಾಗಾಗಿ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಈ 1 ವರ್ಷದ ಅವಧಿಯಲ್ಲಿ ಮೋದಿ ನಡೆದುಕೊಂಡ ರೀತಿಯನ್ನು ಶ್ಲಾಘಿಸಬೇಕು. ಭಾಳ ಗೌರವದಿಂದ ಗಂಭೀರವಾಗಿ ತನ್ನ ವರ್ತನೆಯನ್ನು ಉಳಿಸ್ಕೊಂಡ್ರು. ಬೇರೆ ದೇಶದವ್ರ ಥರ ಏನೇನೋ ಮಾತಾಡ್ಬಿಡೋದು, ಅವ್ರಿಗೆ ಬೆಣ್ಣೆ ಹಾಕಕ್ಕೆ ಹೋಗೋದು. ಆ ಭಿಕ್ಷುಕರ ದೇಶದ ಪ್ರೈಮ್ ಮಿನಿಸ್ಟರ್ ಇದ್ದಾನಲ್ಲ, ಅವನು ಸೂಪರ್ ಭಿಕ್ಷುಕ ಒಬ್ಬ ಇದ್ದಾನಲ್ಲ, ಅವನು ಮೇನ್ ಭಿಕ್ಷುಕ ಅಂತ ಹೇಳ್ಬಾರ್ದು, ಭಾಳ ಭಿಕ್ಷುಕರು ರಿಚ್ ಅಂತೀರಿ, ಇವನು ಕನ್ಫರ್ಮ್ಡ್ ಭಿಕ್ಷುಕ ಅಂತ ಹೇಳೋಣ ಇವನಿಗೆ. ಈ ಭಿಕ್ಷುಕನ ದೇಶದವನು ಅವನು ಬೆಣ್ಣೆ ಹಚ್ಚಕ್ಕೆ ಹೋಗೋದು, ಪೆದ್ದಾಗ ಅವನ ಹಿಂದೆ ನಕ್ಕಂಡು ನಿಂತ್ಕೊಳ್ಳೋದು, ಮೆಚ್ಚಕ್ಕೋದು, ಅದೆಲ್ಲ ಮಾಡಲಿಲ್ಲ ಮೋದಿ. ಹಂಗೆ ಬಿಟ್ಟರು, ನೋಡಬಿಡ್ತೀವಿ ಅಂತ ಹಿಂಗಾಯ್ತು. ಹಾಗಾಗಿ ದಾಟ್ಸ್ ಎ ಗುಡ್ ಒನ್. ಎರಡನೇದು, ಇವತ್ತು ಆಗಿದ್ದಕ್ಕೆ ಸ್ಟಾಕ್ ಮಾರ್ಕೆಟ್ ಎಕ್ಕಾಮಕ ರೈಸ್ ಆಗಿದ್ದಾರೆ. 2000 ಚಿಲ್ಲರೆ ಪಾಯಿಂಟ್ ಏನೋ ಹೋಗಿದ್ದಾರೆ. ನಿಫ್ಟಿನೂ ಮೇಲಕ್ಕೆ ಹೋಗಿದೆ, 750 800 ಹೋಗಿರ್ಬೇಕದು ಹೋಗಿದೆ, ಎಲ್ಲ ಆಗಿದೆ, ಸ್ಟೇಬಲ್ ಆಗುತ್ತೆ. ನಾಳೆ ಮಾರ್ಕೆಟ್ ಏನೋ ಒಂದು ಆಗುತ್ತೆ ಬಿಡುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ಭಾರತದ ರೂಪಾಯಿ ಕುಸಿತಾ ಇತ್ತು ಡಾಲರ್ ಮುಂದೆ. ಪ್ರಪಂಚದ ಎಲ್ಲ ಕರೆನ್ಸಿಗಳು ಗಟ್ಟಿ ಆಗ್ತಾ ಇದ್ದರೆ ನಾವು ಕುಸಿತಿದ್ವಿ. ಇವತ್ತು ಸುಮಾರು ಒಂದು $1.25 ಅಷ್ಟು ಗಟ್ಟಿಯಾಗಿದೆ ರೂಪಾಯಿ. 90 ರೂಪಾಯಿ 5 ಪೈಸೆಗೇನೋ ಬಂದಿದೆ $1. ಸೊ ಹಾಗಾಗಿ ಭಾರತದ ರೂಪಾಯಿ ಸ್ಟೇಬಲ್ ಆಗುತ್ತೆ, ಸ್ಥಿರವಾಗುತ್ತೆ. ನಮಗೆ ರೂಪಾಯಿ ವಿಚಾರದಲ್ಲಿ ಬೇಕಾಗಿರೋದು ಏತಾಪಾತ ಆಡದಿದ್ದರೆ ಸಾಕು. ನಮಗೆ 80 85 ರೂಪಾಯಿ 86 ರೂಪಾಯಿ ಲೆವೆಲಲ್ಲಿ ರೂಪಾಯಿ ಇದ್ದರೆ ನಮಗೇನು ಸಮಸ್ಯೆ ಆಗಲ್ಲ, ದೇಶಕ್ಕೆ ದೊಡ್ಡ ಸಮಸ್ಯೆ ಆಗಲ್ಲ ಅದು. ಬಟ್ ಅದು ಏತಾಪಾತ ಆಡಬಾರ್ದು. 86 ಬರೋದು, 94ಕ್ಕೆ ಹೋಗ್ಬಿಡೋದು, 99ಕ್ಕೆ ಹೋಗ್ಬಿಡೋದು, 97ಕ್ಕೆ ಬಂದ್ಬಿಡೋದು, ಹಿಂಗೆ ಏತಾಪಾತ ಆಡಬಾರ್ದು. ಅದು ಸ್ಥಿರತೆ ಬಂದರೆ ಸಾಕು. ಇನ್ನು ಮುಂದಕ್ಕೆ ಆ ಸ್ಥಿರತೆ ಬರುತ್ತೆ ಅನ್ನೋ ಐಡಿಯಾ, ವಿಶ್ವಾಸ. ಎಸ್. ಚೀನಾ ಅತಿಕ್ರಮಣ ವಿಚಾರದಲ್ಲಿ ಇವತ್ತು ಮತ್ತೆ ರಾಹುಲ್ ಗಾಂಧಿಯವರು ಹಿಡ್ಕೊಂಡು ಹೊಂಟರು. ಬೋಕ್ ಅಂತ ಆಗಲ್ಲ ಅಂತ ಗಲಾಟೆ ಆಯಿತು. ಆಮೇಲೆ ಅವರು ಮಾತಾಡೋಕ್ಕೆ ಬಿಡ್ರಿ ಅಂತೇನೋ ಅಂದರು, ಬಟ್ ಅಲ್ಲಿ ಆಗಲಿಲ್ಲ. ಅದು ಸ್ಪೀಕರ್ ಆಕ್ಷೇಪ ಮಾಡಿದ್ರು, ರಾಷ್ಟ್ರಪತಿಗಳ ಭಾಷಣ ಮೇಲೆ ಮಾತಾಡಿದ್ರು, ಬಿಡ್ರಿ ಅಂದರು. ಕೋಲಾಹಲ. ಕೂಡಲೇ ಇಂಡಿ ಕೂಟದ ಸದಸ್ಯರು, ಕಾಂಗ್ರೆಸ್ನ 7 ಸಂಸದರು ಪೇಪರ್ ಹರಿದು ಸ್ಪೀಕರ್ ಮೇಲೆ ಎಸ್ತರು, ಎಲ್ಲರನ್ನೂ ಸಸ್ಪೆಂಡ್ ಮಾಡಿದ್ರು. ಕರೆಕ್ಟಾಗಿ ಮಾಡಿದಾರಲ್ವಾ? ಸಸ್ಪೆನ್ಷನ್ ಸರಿ ಇದೆ. ಯಾಕೆ ಅಂದರೆ ರಾಹುಲ್ ಗಾಂಧಿ ವಯಾ ವೇಣುಗೋಪಾಲ್, ಹಂಗೆ ರಾಹುಲ್ ಗಾಂಧಿ ಡೈರೆಕ್ಟಾಗಿ ಮಾಡಬಾರ್ದಪ್ಪ. ವಯಾ ವೇಣುಗೋಪಾಲ್ ಆ ಕಾದರ್ಗೊಂದು ಫೋನ್ ಹಾಕ್ಬಿಟ್ರೆ ಆಯ್ತಲ್ಲ. ನಮ್ಮ ಅಸೆಂಬ್ಲಿ ಏನು ಮಿಸ್ಟರ್ ಖಾದರ್ ವಾಟ್ ಡಿಡ್ ಯು ಡೂ ಅಂದರೆ, ಖಾದರ್ ಐ ಡಿಡ್ ದಿಸ್ ಅಂತ ಹೇಳ್ತಾರೆ. ಸೇಮ್ ಅಲ್ವೇ? ಸೆಷನ್ ಮುಗಿಯೋವರೆಗೂ ಅಂತ ಮಾಡಿದ್ದಾರೆ. ಸೇಮ್ ಅಲ್ವಾ ಇದು? ಇಲ್ಲೂ ಪೇಪರ್ ಅಲ್ಲ. ಸೊ ಆಸ್ಕ್ ಖಾದರ್ ಕೆ ವೇಣುಗೋಪಾಲ್, ವಯಾಕ್ ವೇಣುಗೋಪಾಲ್ ರಾಹುಲ್ ಗಾಂಧಿ ಕೇಳ್ಕೋಬೇಕು. ಆಚೆ ಬಂದುಬಿಟ್ಟು ಮೋದಿ ಎದುರ್ಕತ್ತಾರೆ ಅಂತ. ಯಾಕೆ ಹೆದರ್ಕೊಳ್ಬೇಕು? ಇಲ್ಲಿ ಇವರು ನನ್ನ ಹತ್ರ ಇರೋದು ಅಧಿಕೃತ ಮಾಹಿತಿ ಅಂತಾರೆ. ಅದು ಯಾವ ಅಧಿಕೃತ ಮಾಹಿತಿ? ಕತ್ಲೆ ಇರುತ್ತೆ, ಆ ಕಡೆ ಎಂಡಲ್ಲಿ ಯಾರೋ ಇರ್ತಾರೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು. ಕತ್ಲೆನಲ್ಲಿ ಹೋಗೋ ಬದಲು ನಾನ್ ರೆಡಿ ಈಗ ಅಲ್ಲಿ ಹೋಗೋಕ್ಕೆ, ಆ ಕಡೆ ಇರೋರು ಎದುರ್ಕೊಂಡ್ಬಿಡ್ತಾರೆ. ನಿನ್ನ ಪರಿಸ್ಥಿತಿ ಏನು? ನೀನು ಹೇಳ, ಆ ಕತ್ಲೆಯಲ್ಲಿ ಹೋಯ್ತೀನಿ ಹೇಳು ಅಂತಂದ್ರೆ ಅದೆಲ್ಲ ಹೇಳ್ಬೇಡ, ಆ ಕಡೆ ಇರೋರು ಎದುರ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾನು ಹೋಗಲ್ಲ ಅಷ್ಟೇ ಕತ್ಲೆಯಲ್ಲಿ. ಅಲ್ಲಿಗೆ ಅರ್ಥ ಮಾಡ್ಕೋಬೇಕು. ಇದು ಈ ಥರದ ಪಾಪು ಆಟ ಆಡಬೇಡಿ. ಆಸ್ಕ್ ವೇಣುಗೋಪಾಲ್ ಟು ಕಾಲ್ ಅಪ್ ಖಾದರ್. ಪೇಪರ್ ಎಸ್ತಿದ್ದಕ್ಕೆ ಏನು ಮಾಡಿದ್ರು ನಿಮ್ಮ ಸ್ಪೀಕರ್ ಇಲ್ಲಿ ಅಂತ ಹೇಳ್ತಾರೆ. ಎಸ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಸರ್ಕಾರದ ವಿರುದ್ಧ ಬಿಲ್ ಬಾಕಿ ಕಮಿಷನ್ ಆರೋಪ ಮಾಡ್ತಾ ಇರುವ ರಾಜ್ಯ ಗುತ್ತಿಗೆದಾರರ ಸಂಘದ ವಿರುದ್ಧವೇ ಕಮಿಷನ್ ಆರೋಪ ಕೇಳಿಬಂತು. ಸಣ್ಣ ಗುತ್ತಿಗೆದಾರರ ಬಳಿ 3% ಕಮಿಷನ್ ಕೇಳುವ ಆಡಿಯೋ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋ ಬೆನ್ನಲ್ಲೇ ಇದೀಗ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಮಾಡ್ತೀರಿ ಅಲ್ಲ ಸರ್, ಇವರೇ ಆರೋಪ ಮಾಡುವಾಗ ಅವರೇ ಕಮಿಷನ್ ಕೈ ಹಾಕ್ತಾರೆ. ಬದುಕಲಿ ಬಿಡ್ರಿ, ಜನ ಬದುಕಬೇಕಪ್ಪ, ತೊಂದರೆ ಕೊಡ್ತೀರಿಪ್ಪ, ಬದುಕಲಿ. ಇನ್ಯಾವ ನ್ಯಾಯದ ಬಗ್ಗೆ ಬದುಕೊಳ್ಳಿ. ಆಮೇಲೆ ಪರ್ಸೆಂಟೇಜ್ ಕೇಂದ್ರದ VB ಜಿ ಕಾಯ್ದೆ ವಿರೋಧಿಸಿ ಇವತ್ತು ವಿಧಾನಸಭೆಯಲ್ಲಿ ಸರ್ಕಾರ ನಿರ್ಣಯ ಮಾಡ್ತಂತೆ. ಅಬ್ಬಾ ಮುಗೀತಲ್ಲ ಕತೆ. ಇನ್ನು ಏನಾಗತ್ತೆ ಸರ್? ಹೋಯ್ತು, VBG ಹೊಟ್ಟಾಯ್ತು, ಕಾಯ್ದೆನೇ ಹೋಯ್ತು. ಸಿದ್ದರಾಮಯ್ಯ ನಿರ್ಣಯ ಮಾಡಿದ್ಮೇಲೆ ಉಳಿಯಕ್ಕಾಗತ್ತೆ? ಒಂದ್ ರಾಜ್ಯ ತಗೊಳ್ಳೋ ನಿರ್ಣಯದಿಂದ ಏನಾಗುತ್ತೆ? ಹಂಗೆಲ್ಲ ಮಾತಾಡ್ಬೋದು. ಏನು ಸಿದ್ದರಾಮಯ್ಯ ಏನು ಮಾತಾಡ್ತಿದ್ವಿ? ಹುಲಿಯ ನಿರ್ಣಯನ ಹಿಂಗ ಮಾತಾಡೋದು ನೀವು? ಹಾಗಿದ್ರೆ ಇದರಿಂದ ಏನಾಗುತ್ತೆ ಸರ್? ಅದು ಅವ್ರಿಗೆ ಗೊತ್ತಿರಬೇಕಿತ್ತು. ನೀವು ನನ್ನನ್ನು ಕೇಳಿದ್ರೆ
ಇದು ಅವ್ರಿಗೆ ಬರಬೇಕಾಗಿತ್ತು. ಖಂಡನೆ ಬೇರೆ. ಇದರಿಂದ ಏನು ಪ್ರಯೋಜನ ಮಾಡ್ತೀರಿ? ವಾಟ್ ಆರ್ ಯು ಡೂಯಿಂಗ್? ಫೈನ್, ರಾಹುಲ್ ಗಾಂಧಿನ ಮೆಚ್ಚಕ್ಕೆ ಚೆನ್ನಾಗಿದೆ. ಸೇಮ್ BJP ಮೋದಿನ ಮೆಚ್ಚಕ್ಕೆ ಅಪೋಸ್ ಮಾಡ್ತಾರೆ. ಅವ್ರು ಯಾಕ್ರಪ್ಪ ಮಹಾತ್ಮ ಗಾಂಧಿ ಹೆಸರು ತೆಗೆದ್ರಿ ಅಂದರೆ ಉತ್ತರ ಕೊಡೋಕೆ ಒಬ್ಬನೂ ರೆಡಿ ಇಲ್ಲ. ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ ಅಂತಂದರೆ ಈ ಕಾಂಗ್ರೆಸ್ ಸರ್ಕಾರದ 1947ನಲ್ಲಿ ಮಾಡಿದ್ದದ್ದು ಅಂತ ಅವ್ರು ಸ್ಟಾರ್ಟ್ ಮಾಡ್ಕೋತಾರೆ. ಯಾರು? ಬಿಜೆಪಿಯವರು. ನೆಹರು ಕಾಲದ್ದು ಅಂತ ಶುರು ಮಾಡಿಬಿಡ್ತಾರೆ. ಈ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಮೋದಿ ಏನು ಮಾಡ್ದ ಅಂತಂದ್ರೆ ಅಂತ ಮೋದಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಿಮ್ದೇನು ಅಂತ ಇಬ್ರು ಹೇಳಲ್ಲ. ಪಲಾಯನ. ಸರಿ, ಹಂಗಾಗಿ ಈ ವ್ಯರ್ಥ ಅಸೆಂಬ್ಲಿ, ಬೂಸಾ ಕುಟ್ಟುವಿಕೆ, ತವಡು ಕುಟ್ಟುವಿಕೆ ಪ್ರಯೋಜನ ನಮ್ಮ ಕಾಸಲ್ಲಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ, ಮಜಾ ಮಾಡ್ರಪ್ಪ ಅಂತ. ಓಕೆ, ಎಂಜಾಯ್ ನಮ್ಮ ಮನೆಯಲ್ಲಿ, ನಮ್ಮ ದುಡ್ಡಲ್ಲಿ ಎಂಜಾಯ್. ಅಯ್ಯ, ನಿಮ್ಗಳಿಗೆ ಬುದ್ಧಿಗಿಷ್ಟು ಸುಮ್ಮನೆ ಯಾತಕ್ಕೆ ಕೆಲಸವಿಲ್ಲ. ಆಯಿತು, ಮಾಡ್ಕೊಳ್ಳಿ. ಸರಿ, ಇನ್ನು ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ BJP ಅವರೆಲ್ಲ ಫುಲ್ ಸೀರಿಯಸ್ ಅಂತೆಪ್ಪ. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ಸರ್. ಹೌದಾ? ರಾತ್ರಿ ಹೊತ್ತಾ? ಹ್ಞೂ ಸರ್. ರಾತ್ರಿ ಹೊತ್ತಾ ಧರಣಿ? ಅಬಕಾರಿ? ನೋಡಿಪ್ಪ, ಯೋಚನೆ ಮಾಡಿ, ನಿಮ್ಮಿಷ್ಟ. ಹಾಂ, ಓಕೆ. ಪ್ರಧಾನಿ ಮೋದಿ ದೇಶದ್ರೋಹಿ ಎಂದಿದ್ದ ಕಾಂಗ್ರೆಸ್ MLC ನಜೀರ್ ಅಹಮದ್ ಹೇಳಿಕೆ ಇವತ್ತು ಕೂಡ ಪರಿಷತ್ನಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿತು. ಅಹಮದ್ ಕ್ಷಮೆಯಾಚಿಸಬೇಕು, ಅವರನ್ನ ಅಮಾನತು ಮಾಡಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದ್ರು. ಜೊತೆಗೆ ರವಿ ಅವರು ಅದು ಪಾಕಿಸ್ತಾನ ನಾಲಿಗೆ ಇರಬೇಕು ಅಂದಿದ್ದಕ್ಕೆ ನಜೀರ್ ಅಹಮದ್ ಅವರು ಕಿಡಿಕಾರಿದ್ರು, ಸದನದಿಂದ ಅಮಾನತು ಮಾಡಿದ್ರು. ಸರಿ, ನಾನು ಕ್ಷಮೆ ಕೇಳಲ್ಲ ಅಂತ ಪಟ್ಟು ಹಿಡಿದ್ರು. ಪಾಕಿಸ್ತಾನ ನಾಲಿಗೆ ಹೇಳಿದ್ಕೆ ರವಿ ಕ್ಷಮೆ ಕೇಳಬೇಕು ಅಂತ ಕತ್ತೆ ಕಾಯಕ್ಕೆ ನೀವು ಹೇಳಿದ್ರ ಅಂತ ಯಾವನಾರೊಬ್ಬ ಕೇಳಬೇಕಿತ್ತಲ್ಲಿ ನಿನ್ನೆ. ಇವತ್ತು ಇಟ್ಸ್ ಸ್ಯಾಡ್ ಆನ್ ಯುವರ್ ಪಾರ್ಟ್ ಟು ಬಿಹೇವ್ ಲೈಕ್ ಎ ಇರ್ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಎ ರೆಸ್ಪೆಕ್ಟೆಡ್ ಹೌಸ್. ಯಾರು ನಿಮ್ಮನ್ನು MLC ಮಾಡಿದ್ದು? ಯು ಶುಡ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ನಿನ್ನೆ ನನ್ನ ಪ್ರಕಾರದಲ್ಲಿ. ನಾಟ್ ಬಿಕಾಸ್ ಇಟ್ಸ್ ನರೇಂದ್ರ ಮೋದಿ ನಾನು ಹೇಳ್ತಿರೋದು, ಇಟ್ಸ್ ಬಿಕಾಸ್ ಆಫ್ ದ ಪ್ರೈಮ್ ಮಿನಿಸ್ಟರ್. ಸೇಮ್ ನಿಲುವನ್ನು ನಾನು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡಿದ್ದಾಗ ತಗೊಂಡಿದ್ದೆ, ಹೇಳಿದ್ದೆ, ಇದನ್ನೇ ಹೇಳಿದ್ದೆ ನಾನು. ಇಟ್ಸ್ ನಾಟ್ ಸಿದ್ದರಾಮಯ್ಯ, ಇಟ್ ಇಸ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅದು ಅಂತ. ಸೇಮ್ ಗೌರವ ಕೊಡಬೇಕು. ಹಾಗಿದ್ರೆ ಈಗ ಸಿದ್ದರಾಮಯ್ಯನವ್ರಿಗೆ KK ವೇಣುಗೋಪಾಲಿಂದ ಫೋನ್ ಬಂತು ಅನ್ನೋ ಕಾರಣಕ್ಕೆ ಕೋಗಿಲುನಲ್ಲಿ ಕಂಡುಕೊಂಡವ್ರಿಗೆಲ್ಲ ಸೈಟ್ ಕೊಡಕ್ಕೆ ಹೊರಟಿದಾರಲ್ಲ, ಅವ್ರನ್ನ ರಾಜ್ಯದ್ರೋಹಿ ಅಂತ ಕರಿಬೇಕಾ? ಯೋಗ್ಯತೆಗಳಿಗಿಷ್ಟು ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು, ಆಮೇಲೆ ಕ್ಷಮೆ ಕೇಳ್ತಾರೆ ಕೂತ್ಕೊಂಡು. ಕಾಮನ್ ಸೆನ್ಸ್ ಬೇಡ, ಏನೋ ಪ್ರಾಕ್ಟಿಕ್ ಗೊತ್ತಿಲ್ಲ, ನೆನ್ನೆ ಮೊನ್ನೆ ಸದನಕ್ಕೆ ಬಂದಿದ್ದಾರೆ ಅಂದರೆ ಓಕೆ. ಎಸ್, ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ವಾಟ್ಸಪ್ ಮತ್ತು ಮೆಟಾ ಕುರಿತಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ವಿಚಾರಣೆ ನಡೀತು. ಕಾರಣ, ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಈ ಭಾರತೀಯ ಸ್ಪರ್ಧಾತ್ಮಕ ಆಯೋಗ CCI, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ 213 ಕೋಟಿ ದಂಡ ಹಾಕಿದ್ರೆ ಪ್ರಶ್ನೆ ಮಾಡಿ ಇವರಿಬ್ಬರು ಬಂದಿದ್ದರು. ದೊಡ್ಡ ದೊಡ್ಡ ವಕೀಲರು, ದುಡ್ಡಿರೋರ್ಗೇನ್ರಿ, ಮುಕುಲ್ ರೋಹ್ಟಗಿ, ಕಪಿಲ್ ಸಿಬಲ್ ಇವ್ರನ್ನೆಲ್ಲ ಇಟ್ಕೊಂಡ್ಬಂದಿದ್ರು. ಜಡ್ಜ್ಗಳು ಕೇಳಿದ್ರು, ಏನ್ರಿ ಬೀದಿಲಿ ಹಣ್ಣು ಮಾರೋ ಬಡ ಮಹಿಳೆಗೆ ನಿಮ್ಮ ನೀತಿ ಅರ್ಥ ಆಗತ್ತಾ? ನಿಮ್ಮ ಮನೆ ಕೆಲಸದ್ದು ಹೆಣ್ಮಗುಗೆ ಇದೆಲ್ಲ ಅರ್ಥ ಆಗತ್ತಾ? ನೀವು ಲಕ್ಷಾಂತರ ಜನರದ್ದು ಡಾಟಾ ಕಲೆಕ್ಟ್ ಮಾಡ್ಕೊಂಡು ಅದನ್ನು ಮಾರ್ಕೋತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ಮರ್ಯಾದೆಯಿಂದ ಸರಿಗಿದ್ರೆ ಸರಿ, ಇದ್ರ ಖಾಲಿ ಮಾಡ್ಕೊಂಡೋಗಿ ದೇಶ ಅಂದರು. ಸಾರ್, ಚೀಫ್ ಜಸ್ಟಿಸ್ ಸಾರ್, ನಿಮ್ಮ ಹೆಸರಲ್ಲಿ ನಾಳೆ ಮೈಸೂರು ಅರಮನೆ ಹತ್ರ ಇರೋ ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಿಸ್ಬೇಕು ಸರ್. ಯಾಕೆ ಸರ್ ಅಷ್ಟು ಧೈರ್ಯವಾಗಿ ಹೇಳಿರೋದಕ್ಕೆ ಸರಿಯಾಗಿ ಹಿಡ್ಕೊಂಡು ಜಡ್ಜ್ ಬಿಡಬೇಕು. ಎಲ್ಲರೂ ದಿಮಾಕಲ್ಲಿ ಮೆರೀತಿದ್ದಾರೆ ಈ ಕಂಪನಿಗಳು. ಫ್ರಾನ್ಸಲ್ಲಿ ಇವತ್ತು ರೈಡ್ ಮಾಡಿದ್ದಾರೆ ಮತ್ತು ಇಲಾನ್ ಮಸ್ಕನ್ನು ಬಂದು ಇಲ್ಲಿ ಹಾಜರಾಗುವಂಥ ನೋಟಿಸ್ ಕೊಟ್ಟಿದ್ದಾರೆ. ಎಲ್ಲ ದೇಶಗಳು ಟೈಟ್ ಮಾಡ್ಕೋತಾ ಇದ್ದಾರೆ. ದೀಸ್ ಕಂಪನೀಸು, ನೀವು ಗ್ರೇಟ್ ಟೆಕ್ನಾಲಜಿ ನಿಮ್ಮದು, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅದ್ಭುತ, ಅದು ಒಪ್ಕೋತೀನಿ. ಬಟ್ ಮಿಸ್ಯೂಸು ಮತ್ತು ಈ ಥರದ್ದನ್ನು ತಡಿಬೇಕಪ್ಪ. ನಮಗೆ ಸಂಬಂಧ ಇಲ್ಲ ಅದು. ಯಾವನ್ ಏನು ಬೇಕಾದ್ರೂ ಬೈಕೋಬೋದು, ನಮಗೆ ಸಂಬಂಧ ಇಲ್ಲ. ಅಂದರೆ ಕತ್ತೆ ಕಾಯಕ್ಕಿದೆಯಾ ಅಂತ ಕೇಳಬೇಕು. ಸರಿಯಾಗಿ ಹೇಳಿದ್ದೀರಿ ಸರ್, ಹಾಕಿ ಹೊರಕ್ಕೆ 6 ತಿಂಗಳು ಏನಾಗ್ತಾರೆ ನೋಡಬಿಡೋಣ. ಏನೂ ಆಗಲ್ಲ ಸರ್, ವಾಟ್ಸಪ್ ಇಲ್ಲದೆ ಹೋಗ್ಬಿಟ್ರೆ ಹಾಂ, ಅದ್ಯಾವುದೋ ಇನ್ನೊಂದು ಯಾವುದೋ ಫೇಸ್ಬುಕ್ಕೋ ಲೆಗ್ಗೋ ಕಾಲೋ ಅಯ್ಯೋ ಯಾವುದೋ ಒಂದು ಅದು ಏನೂ ಆಗಲ್ಲ ಸರ್. 6 ತಿಂಗಳಿಲ್ಲದೆ ಇದ್ದರೆ ಸುಮ್ಮನೆ ಸಾಯ್ತದೆ. ಅದೇ ಎದುರ್ಕತ್ತಾರೆ ಅಂತ ಅವ್ರು ಭ್ರಮೇಲಿದಾರಲ್ಲ, ಹಂಗೆ ಇವರು ಭ್ರಮೇಲಿದ್ದಾರೆ, ಸಾತೋಗ್ಬಿಡ್ತೀವಿ ಅಂತ. ಯಾರಿಗೇನೂ ಆಗಲ್ಲ. ಎಸ್.
ವಿಶ್ವಪ್ರಸಿದ್ಧ ಬೆಂಗಳೂರು ಕರಗದ ಪ್ರಸಿದ್ಧ ಧರ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ಚಿನ್ನದ ಹಾರ ವಿವಾದಕ್ಕೆ ಕಾರಣವಾಯಿತು. ಕಾಣಿಕೆ ರೂಪದಲ್ಲಿ 120 ಗ್ರಾಂ ಚಿನ್ನ ಬಂದಿದೆಯಂತೆ, ನೆಕ್ಲೆಸ್. ಸೊ ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ ಇಒ ನಾಗರಾಜ್ ಅವರು. ಸೊ ಈ ಮನೆಗೆ ತೆಗೆದುಕೊಂಡು ಹೋಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ. ಜೊತೆಗೆ 120 ಗ್ರಾಂನ ಬದಲಾಗಿ 66 ಗ್ರಾಂ ಚಿನ್ನವನ್ನ ಈಗ ಹುಂಡಿಗೆ ಹಾಕಿದ್ದಾರೆ. ಇದು ಈಗ ವಿವಾದಕ್ಕೆ ಕಾರಣವಾಯಿತು. ತೂಕ ಮಾಡಿ ನೋಡಿದ್ರಾ 60 ಗ್ರಾಮ್ ಇದೆಯಾ? 66 ಗ್ರಾಂ ಈಗ ಬಂದಿದೆ ಅಂತ, ಮೊದಲಿದ್ದು 120 ಇತ್ತು ಅಂತ. 120 ಗ್ರಾಮ್ ಇರೋದಕ್ಕೆ ಲೆಕ್ಕ ಇದೆಯಾ ಎಲ್ಲರೂ? ದೇವಸ್ಥಾನದವರ ಆರೋಪ. ಹಂಗಾಗಲ್ಲ, ಎಲ್ಲರೂ ಒಂದ್ ಕಡೆ ರೆಕಾರ್ಡ್ ಬೇಕಲ್ಲ ಅದಕ್ಕೆ 120 ಗ್ರಾಮ್ ಅನ್ನಕ್ಕೆ. ಇವ್ರ ಪ್ರಕಾರವಾಗಿ ನನ್ನ ಪ್ರಕಾರದಲ್ಲಿ ಇವ್ರು ತಗೊಂಡೋಗಿದ್ದು ತಪ್ಪು. ಬ್ಯಾಂಕ್ ಅವ್ರನ್ನ ಕರೆದ್ವಿ, ಅವ್ರು ಇವತ್ತು ರಜಾ ಇದೆ ಬರೋಕ್ಕಾಗಲ್ಲ ಅಂತಂದ್ರು ನಾವು ತಗೊಂಡೋಗಿದ್ದು ತಪ್ಪು. ನಿಮ್ಮನ್ನ ಯಾವನು ಹೇಳೋದನ್ನು ತಗೊಂಡೋಗು ಅಂತ? ದೇವಸ್ಥಾನದ ಅರ್ಚಕರು ಇರಲಿಲ್ಲ, ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು. ಆ ಪ್ರಕಾರ ಕ್ರಮ ಆಗಬೇಕು. ಮರ್ಯಾದೆಯಿಂದ ಇನ್ನು 60 ಗ್ರಾಮನ್ನು ಕೊಟ್ಟು ಅಂತ ಹೇಳಬೇಕು. ಆಗಿದ್ರೆ ಏನು ಶಬರಿಮಲೆ ಇನ್ಫ್ಲೂಯೆನ್ಸ್ ಕೆ ವೇಣುಗೋಪಾಲಕ್ಕೆ ಫೋನ್ ಮಾಡಿ ಅರ್ಜೆಂಟಾಗಿ. ಸಿದ್ದರಾಮಯ್ಯನವರೇ ಮಾಡಿಬಿಟ್ಟು ಕಾಂಗ್ರೆಸ್ನವ್ರು ಜಜ್ತಾ ಇದ್ದಾರೆ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿನ. ಶಬರಿಮಲೆ ಗೋಲ್ಡು ಕಳ್ಳತನ ಕಚಡ ಬುದ್ಧಿ ಜಜ್ತಿದ್ದಾರೆ ಕಾಂಗ್ರೆಸ್ನವರು. ಇಲ್ಲಿ ನೀವು ಜಜ್ಬೇಕು ತಾನೇ ಈಗ ದೇವ್ರದ್ದು ಕದ್ದಾಗ ಅಲ್ವಾ? ಕದೀತಾರ ಅಲ್ವಾ? ಇಂಪಾರ್ಟೆಂಟ್ ತಾನೇ. ಹೌದು ಸರ್, ಮತ್ತೆ ಅಲ್ಲೊಂದಿಲ್ಲೊಂದು ಆಗಲ್ಲ.